ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ, ನೋವಿನಲ್ಲಿ, ದುಃಖದ ಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಆಧರಿಸ್ತಾನೆ, ಸಂತೈಸ್ತಾನೆ. ಬನ್ನಿ, ಇವತ್ತು ನಾವು ದೇವರ ವಾಕ್ಯಕ್ಕೆ ಹೋಗುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ದಿ ಲಾರ್ಡ್. ಈ ಮುಂಜಾನೆ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು, ನಾವೆಲ್ಲರೂ ಒಟ್ಟಾಗಿ ಕುಟುಂಬವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು, ತಂದೆಯಾದ ದೇವರನ್ನು, ಆತನ ನಾಮವನ್ನು ಮಹಿಮೆ ಪಡಿಸೋಣ. ಬನ್ನಿ. ಕಿರುಬಿಯರು, ಸೇರಾಪಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರರೇ, ಆರಾಧನೆಗೆ ನೀ ಯೋಗ್ಯನೇ, ನನ್ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವಾಗಿದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನ ಆರಾಧನೆ, ಮರಣವಾಗಿದ್ದವನೇ ನಿನಗೆ ಆರಾಧನೆ. ನನ್ನಲ್ಲಿ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ, ನನ್ನಲ್ಲಿ ಇರುವಾತನೇ ಆರಾಧನೆ, ನಮ್ಮನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪ್ತಿಯೇ, ನಿನ್ನನ್ನಾರಾಧಿಸುವೆ. ಮಹಿಮೆಯ ಅರಸನೇ, ನಿನಗೆ ಆರಾಧನೆ. ಸಿಂಹಾಸನರೂಢನೆ, ನಿನಗೆ ಆರಾಧನೆ. ಮಹಿಮೆಯ ಅರಸನೇ, ನಿನಗೆ ಆರಾಧನೆ. ಸಿಂಹಾಸನರೂಢನೆ, ನಿನಗೆ ಆರಾಧನೆ. ಸರ್ವಸೃಷ್ಟಿಯ ಕರ್ತನೇ, ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನ ಆರಾಧನೆ. ಬಲಶಕ್ತ ಕರ್ತನೇ, ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪ್ತಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪ್ತಿಯೇ, ನಿನ್ನನ್ನಾರಾಧಿಸುವೆ. Thank you, Father, your presence so much. Thank you, Lord.
ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ ಪೇತ್ರನು ಬರೆದ ಗ್ರಂಥದಲ್ಲಿ ಮೊದಲನೇ ಪತ್ರಿಕೆ ಪೇತ್ರನ 3ನೇ ಅಧ್ಯಾಯ 10ನೇ ವಚನ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ, ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿಯಾಗಿ ಹಿಡಿಯಲಿ. ದೇವರ ವಾಕ್ಯ ಹೇಳ್ತದೆ, ಜೀವಿತದಲ್ಲಿ ಸಂತೋಷಪಟ್ಟು ಸುದಿನ ಅಂದರೆ ಸುಖ ದಿನಗಳನ್ನು ನೋಡಲಿಕ್ಕೆ ಇಷ್ಟವುಳ್ಳವನು. ಎಲ್ಲರಿಗೂ ಬೇಕು, ನಮಗೆ ಒಳ್ಳೆಯ ದಿನಗಳನ್ನು ಕಾಣಬೇಕು. ನಂಬರ್ 1, ನಮ್ಮ ಜೀವಿತದಲ್ಲಿ ಸಂತೋಷ ಇರಬೇಕು, ನಮ್ಮ ಕುಟುಂಬದಲ್ಲಿ ಸಂತೋಷ ಇರಬೇಕು, ಮಕ್ಕಳ ಜೀವಿತದಲ್ಲಿ ಸಂತೋಷ ಇರಬೇಕು. ಅದು ಬೇಡ ಅಂತ ಹೇಳುವವರು ಯಾರೂ ಕೂಡ ಇಲ್ಲ. ಓಕೆ, ಪ್ರತಿಯೊಬ್ಬನಿಗೆ ಜೀವಿತದಲ್ಲಿ ಜೀವನದಲ್ಲಿ ಸಂತೋಷ ಸುಖ ನೋಡಬೇಕಂತ ಬಯಸ್ತಾರೆ. ಯಾರೂ ಕೂಡ ನನ್ನ ಜೀವಿತದಲ್ಲಿ ಕೇಡಾಗಬೇಕು ಅಥವಾ ಫೇಲಿಯರ್ ಆಗಬೇಕು, ನಿರಾಶೆ ಆಗಿರಬೇಕು, ನಾನು ಯಾವಾಗಲೂ ಕುಗ್ಗಿ ಹೋಗಿರಬೇಕು, ಯಾವಾಗಲೂ ತಿರಸ್ಕರಿಸಲ್ಪಟ್ಟವನಾಗಬೇಕು, ಅವಮಾನ ಹೊಂದಿರಬೇಕು, ಯಾರೂ ಕೂಡ ಬಯಸುವುದಿಲ್ಲ. ಎಲ್ಲರೂ ಬಯಸುವುದಷ್ಟೇ, ನನ್ನ ಜೀವಿತದ ದಿನದಲ್ಲಿ ನಾನು ಸಂತೋಷ ಪಡಬೇಕು ಅಂತ. ನೆಕ್ಸ್ಟ್, ಸುಖ ದಿನಗಳನ್ನು ನೋಡಬೇಕಂತ. ಇದು ನಿಮ್ಮ ಇಷ್ಟ ಮಾತ್ರ ಅಲ್ಲ, ಬೈಬಲ್ ಹೇಳ್ತದೆ ದೇವರ ಇಷ್ಟ ಕೂಡ ಆಗಿದೆ. ದೇವರು ಕೂಡ ಬಯಸ್ತಾನೆ ನೀವು ಯಾವಾಗಲೂ ಸಂತೋಷವಾಗಿರಬೇಕು. ಇದು ದೇವರ ಚಿತ್ತ. ಅದಕ್ಕೋಸ್ಕರವೇ ಥೆಸಲೋನಿಕ 5ನೇ ಅಧ್ಯಾಯ 16-17ನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ಯಾವಾಗಲೂ ಸಂತೋಷ ಪಡ್ರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಇದೇ ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೀವು ಯಾವಾಗಲೂ ಸಂತೋಷ ಪಡಬೇಕಂತ ದೇವರು ಇಷ್ಟಪಡುತ್ತಾನೆ. ನೀವು ಯಾವಾಗಲೂ ಸುಖವಾಗಿರಬೇಕಂತ ದೇವರು ಇಷ್ಟಪಡುತ್ತಾನೆ. ಯಾಕಂದರೆ ಆತನು ನಿಮ್ಮ ತಂದೆ. ಇದು ದೇವರ ಇಷ್ಟವಾಗಿದೆ. ಅದಕ್ಕೋಸ್ಕರ ಆತನು ವಾಕ್ಯದಲ್ಲಿ ತನ್ನ ಇಷ್ಟವನ್ನು ನಮಗೆ ಪ್ರಕಟಿಸಿದ್ದಾನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ, ತಿರುಗಿ ನಿಮಗೆ ಹೇಳ್ತೇನೆ ಸಂತೋಷ ಪಡ್ರಿ. ಫಿಲಿಪಿಯನ್ಸ್ 4:4 ಓಕೆ. ಫಿಲಿಪಿಯನ್ಸ್ 3 ಹೇಳ್ತದೆ, ಯಾವಾಗಲೂ ಸಂತೋಷ ಪಡ್ರಿ, ಮೊದಲು ಬರೆದ ಸಂಗತಿಗಳನ್ನು ತಿರುಗಿ ಬರೆಯಲಿಕ್ಕೆ ನಮಗೇನು ಬೇಜಾರವಾಗುವುದಿಲ್ಲ, ಅದು ನಿಮ್ಮನ್ನು ದೃಢಪಡಿಸ್ತದೆ. ಸಂತೋಷ ಪಡ್ರಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸುಮಾರು 17-20 ಸರ್ತಿ ನಾವು ನೋಡ್ತೇವೆ, ಸಂತೋಷ ಪಡ್ರಿ, ಸಂತೋಷ ಪಡ್ರಿ. ಬಟ್ ಜಾಯ್ ಈಸ್ ಅವರ್ ಚಾಯ್ಸ್. ಸಂತೋಷ ಎಂಬುವಂಥದ್ದು ಅದು ನಮ್ಮ ಆಯ್ಕೆ, ನಮ್ಮ ಇಷ್ಟ. ಕೆಲವರಿಗೆ ಸಂತೋಷ ಪಡಲಿಕ್ಕೆ ಬೇಡ, ಕೆಲವರಿಗೆ ಸಂತೋಷ ಪಡಲಿಕ್ಕೆ ಬೇಕು. ಬಟ್ ಅವ್ರಿಗೆ ಗೊತ್ತಿಲ್ಲ, ಯಾವಾಗ ನೋಡಿದರೂ ಸಮಸ್ಯೆಗಳು, ದುಃಖಗಳು, ಕಣ್ಣೀರುಗಳು, ನೋವುಗಳು, ನೋ ಜಾಯ್. ಕುಡಿತಾರೆ, ತೃಪ್ತಿ ಆಗುವುದಿಲ್ಲ, ಆನಂದವಾಗುವುದಿಲ್ಲ, ತಿಂದದ್ದು ಸರಿಯಾಗಿ ಜೀರ್ಣ ಆಗುವುದಿಲ್ಲ, ಏನೋ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು, ನೋವುಗಳು, ದುಃಖಗಳು ಒಂದಿದ್ದರೆ ಒಂದಿರುವುದಿಲ್ಲ. ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಹೇಳ್ತಿರುವಾಗ ಮತ್ತೊಂದು 3 ಪ್ರಾಬ್ಲಮ್ ಹೇಳ್ತದೆ. ಅದನ್ನು ಸಾಲ್ವ್ ಮಾಡಲಿಕ್ಕೆ ಇಡೀ ಜೀವಿತ ಅದೇ ನಿರಾಶೆಗಳಲ್ಲಿ, ಕುಗ್ಗುವಿಕೆಗಳಲ್ಲಿ, ರಿಜೆಕ್ಷನ್ಗಳಲ್ಲಿ ತೆಗೆಯುವಂಥ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಜೀವದಲ್ಲಿ ಸಂತೋಷಪಟ್ಟು ಸುಖ ದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು. ಒಂದು ವೇಳೆ ಅವನಿಗೆ ಇಷ್ಟ ಇದ್ದರೆ ಕೆಟ್ಟದನ್ನು ನುಡಿಯದಂತೆ, ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ನಿಮ್ಮ ಸುಖ ನಿಮ್ಮ ನಾಲಿಗೆಯಲ್ಲಿದೆ. ಪ್ರೇಸ್ ಗಾಡ್. ಬೈಬಲ್ ಹೇಳ್ತದೆ, ಮನುಷ್ಯನು ಬಾಯಿ ಫಲವಾಗಿ ಬೇಕಾದಷ್ಟು ಸುಖವನ್ನು ಅನುಭವಿಸುವಂತೆ. ಎಷ್ಟು ಸುಖ ಬೇಕು ಅಷ್ಟು ನೀನು ಸುಖ ಅನುಭವಿಸಬೇಕಾದರೆ ಇಟ್ ಈಸ್ ಡಿಪೆಂಡ್ ಅಪಾನ್ ಯುವರ್ ಟಂಗ್. ಬೇಕಾದರೆ ನಾನು ಈ ವಚನವನ್ನು ಕೂಡ ನಿಮಗೋಸ್ಕರ ಓದ್ತೇನೆ. ಜಾನೋಕ್ತಿ 13ನೇ ಅಧ್ಯಾಯ, ಜಾನೋಕ್ತಿ 13ನೇ ಅಧ್ಯಾಯ 2ನೇ ವಚನ, ಬಾಯಿ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು. ಇನ್ನೊಂದು ವಚನ ಇದೆ, 3ನೇ ಅಧ್ಯಾಯ 3ನೇ ವಚನ, ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುತ್ತಾನೆ. ಜಾನೋಕ್ತಿ 12ನೇ ಅಧ್ಯಾಯ 14ನೇ ವಚನ ಹೇಳ್ತದೆ,
ಬಾಯಿ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು, ಅವನ ಕೈ ಕೆಲಸದ ಫಲವು ಅವನಿಗೆ ಪ್ರಾಪ್ತವಾಗುವುದು. ದೇವರ ವಾಕ್ಯ ಹೇಳಿದೆ, ಬಾಯಿಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು, ಅವನ ಕೈ ಕೆಲಸದ ಫಲವು, ಅವನು ಏನು ಕಷ್ಟ ಮಾಡುತ್ತಾನೆ, ಏನು ಕೆಲಸ ಮಾಡುತ್ತಾನೆ, ಅದರ ಫಲ ಅವನಿಗೆ ದೊರೆಯುತ್ತದೆ. ಇವತ್ತು ಅನೇಕರು ಕೆಲಸ ಮಾಡುತ್ತಾರೆ, ಅವರಿಗೆ ಸಂತೋಷ ಇಲ್ಲ. ಅನೇಕರು ಕೆಲಸ ಮಾಡುತ್ತಾರೆ, ಅಭಿವೃದ್ಧಿ ಇಲ್ಲ. ಅನೇಕರು ಕೆಲಸ ಮಾಡುತ್ತಾರೆ, ಅವರ ಕೈಯ ಕೆಲಸದ ಫಲ ಅವರಿಗೆ ಸಿಗುವುದಿಲ್ಲ. ಕಾರಣ ಏನು? ನಾಲಿಗೆ. ಹಾಗಾದರೆ ನಾವು ನಾಲಿಗೆಯನ್ನು ಹೇಗೆ ಕಾಪಾಡಬೇಕು? ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವವರು. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ನಮ್ಮ ಆತ್ಮ, ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಇವತ್ತು ದೇವರ ಜೀವ ನಮ್ಮ ಒಳಗಿದೆ. ವಿ ಆರ್ ಲಿವಿಂಗ್ ಇನ್ ಡಿಫ್ರೆಂಟ್ ಸಿಸ್ಟಮ್. ಕೊಲೊಸ್ಸೆಯರಿಗೆ ಬರೆದ 1:13 ವಚನವಿದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದ ಒಳಗೆ ನಮ್ಮನ್ನು ಸೇರಿಸ್ತಾನೆ. ವಿ ಆರ್ ಬಾರ್ನ್ ಇನ್ ಟು ದ ಕಿಂಗ್ಡಮ್. ಹಾಗೆ ದೇವರ ರಾಜ್ಯದಲ್ಲಿ, ಮಗನ ರಾಜ್ಯದಲ್ಲಿ ಹುಟ್ಟಿದ ನಂತರ ನಾವು ಆ ರಾಜ್ಯದಲ್ಲಿ ಫಂಕ್ಷನ್ ಆಗಬೇಕು, ಆ ರಾಜ್ಯದಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ನಮ್ಮ ಸಿಸ್ಟಮ್, ನೀವು ಯಾವುದೊಂದು ಕೆಲಸಕ್ಕೆ ಕೈ ಹಾಕ್ತೀರಿ ಅಥವಾ ಯಾವುದೊಂದು ಬಿಸ್ನೆಸ್ ಮಾಡ್ತೀರಿ, ನೀವು ಲೋಕದವರೊಟ್ಟಿಗೆ ನೀವು ಒಪ್ಪಂದ ಮಾಡಿಕೊಳ್ಳುವುದಲ್ಲ, ಲೋಕದವರೊಟ್ಟಿಗೆ ಇಜ್ಜೋಡ ಆಗುವುದಲ್ಲ. ಫಸ್ಟಲ್ಲಿ ಇಜ್ಜೋಡ ಆಗುವುದಂದರೆ ಏನು? ಅವರೊಟ್ಟಿಗೆ ಹೋಗಬಾರದ, ಅವರೊಟ್ಟಿಗೆ ಮಾತಾಡಬಾರ್ದ, ಅವರೊಟ್ಟಿಗೆ ಕುತ್ಕೊಳ್ಬಾರ್ದ, ಅವರೊಟ್ಟಿಗೆ ಊಟ ಮಾಡಬಾರದ, ಅವ್ರನ್ನ ಮುಟ್ಟಬಾರದ, ಏನು ಇದ, ಅವರೊಟ್ಟಿಗೆ ಸೇರಲೇಬಾರದ, ಅವರೊಟ್ಟಿಗೆ ಯಾವ ಫಂಕ್ಷನಿಗೆ ಕರೆದರೆ ಅವರು ಹೋಗಬಾರದ, ಇಜ್ಜೋಡ ಆಗಬಾರದ್ರೆ ಏನು? ಫಾರ್ ಎಕ್ಸಾಂಪಲ್, ನೀವು ಯಾವುದೊಂದು ಬಿಸ್ನೆಸ್ ಪ್ರಾರಂಭ ಮಾಡುತ್ತೀರಿ, ಅವ್ರು ಬಂದು ಹೇಳ್ತಾರೆ, ಈಗ ಮಾರ್ಕೆಟ್ ಸ್ಲೋ ಇದೆ, ಅಥವಾ ನಿನಗೆ ಕಬ್ಬಿಣ ಹಿಡಿಯುವುದಿಲ್ಲ, ಅಥವಾ ಇಂಥ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ ತುಂಬ ಜನ ಫೇಲ್ ಆಗಿದ್ದಾರೆ, ಹಣ, ಮಾರ್ಕೆಟ್ ಸ್ಲೋ ಇದೆ, ನೋಟ್ ಬಂದಾಗಿದೆ, ಅಥವಾ ಸಾವಿರಾರು ರೀಸನ್ಗಳನ್ನು, ಕಾರಣಗಳನ್ನು ಮಾತಾಡ್ಬೋದು, ಸಾವಿರಾರು ಕಾರಣಗಳನ್ನು ಮಾತಾಡ್ಬೋದು. ಬಟ್ ಬೈಬಲ್ ಹೇಳಿದೆ, ದುಷ್ಟರ ಆಲೋಚನೆಯಿಂದ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನು ಕೂತುಕೊಳ್ಳದೆ, ಯೆಹೋವನ ವಾಕ್ಯದಲ್ಲಿ ಆನಂದ ಪಡುವನಾಗಿ ಹಗಲು ಇರುಳು ಧ್ಯಾನ ಮಾಡುವನು. ಅವನೆಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ, ಆ ಮರ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದಿಲ್ಲ, ಅದರಂತೆ ಅವನ ಕೆಲಸ ಅವನಿಗೆ ಪ್ರಾಪ್ತವಾಗು. ನಾನು ಕೈ ಹಾಕಿದ ಕೆಲಸವನ್ನು ದೇವರು ಸಫಲಪಡಿಸ್ತಾನೆ. The God will give you the wisdom how to prosper. ಓಕೆ ಮನೆಯ ವಿಷಯದಲ್ಲಿ ನೀನು ನೋಡ್ತಿ, ಹೆಂಡತಿಯ ವಿಷಯದಲ್ಲಿ ವಾಕ್ಯ ಏನು ಹೇಳ್ತದೆ? ಯು ಸ್ಪೀಕ್ ವರ್ಡ್ ಅಬೌಟ್ ಹರ್. ಅಂತಾಪುರದಲ್ಲಿಯೂ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆ, ನಿನ್ನ ಮೇಜಿನ ಸುತ್ತಲೂ ಕೂತ್ಕೊಳ್ಳಿ, ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರೋರು. ಯಾಕೆ ನಾನು ಜೀವವನ್ನು ಮಾತಾಡಬಾರ್ದು? ಯಾಕೆ ನಾನು ದೇವರ ವಾಕ್ಯವನ್ನು ಮಾತಾಡಬಾರ್ದು? ನನ್ನ ಮಕ್ಕಳಿಗೆ ಅಧಿಕ ಸುಕ್ಷೇಮವಿರೋದು, ನನ್ನ ಮಕ್ಕಳು ಯೆಹೋವನಿಂದ ಶಿಕ್ಷಿಸಲ್ಪಡುತ್ತಾರೆ. ವಿ ನೀಡ್ ಟು ಸ್ಪೀಕ್ ಗಾಡ್ಸ್ ವರ್ಡ್. ನಾವು ಆ ಮಕ್ಕಳ ಮೇಲೆ ವಾಕ್ಯವನ್ನು ಮಾತಾಡಬೇಕು. ಯಾಕಂತ ಹೇಳಿದರೆ ಜೀವ ಮತ್ತು ಮರಣ ನಾಲಿಗೆ ವಶ. ಜಾನೋಕ್ತಿ 18:21 ವಚನ ಹೇಳ್ತದೆ, ಡೆತ್ ಆ್ಯಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ಯುವರ್ ಟಂಗ್. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ನಾವು ಓದಿದರೆ ನಮಗೆ ಸಿಗ್ತದೆ. ಜಾನೋಕ್ತಿ 18ನೇ ಅಧ್ಯಾಯ 21ನೇ ವಚನ, ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಜೀವ ಮತ್ತು ಮರಣ ನಾಲಿಗೆಯ ವಶದಲ್ಲಿದೆ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಹಾಗಾದರೆ ನಾವು ನಮ್ಮ ನಾಲಿಗೆಯಲ್ಲಿ ವಂಚನೆಯ ಮಾತುಗಳನ್ನು ಮಾತಾಡುವುದಲ್ಲ. ಅಯ್ಯೋ, ನಾನು ಕೈ ಹಾಕಿದ ಕೆಲಸ ಯಾವತ್ತೂ ಸಫಲ ಆಗುವುದಿಲ್ಲ, ನನಗೆ ಬಿಸ್ನೆಸ್ ಬರುವುದಿಲ್ಲ, ಅಥವಾ ನನ್ನ ಮಕ್ಕಳು ಯಾವ ಸಂದರ್ಭದಲ್ಲಿ ಹುಟ್ಟಿದರು, ನನಗೆ ಎಲ್ಲರಿಗೆ ಹೆಂಡತಿಯನ್ನು ನೋಡಿ ಎಷ್ಟು ಒಳ್ಳೆಯವರಿದ್ದ, ನನ್ನ ಹೆಂಡತಿ ದಡ್ಡಳು,
ಬುದ್ಧಿ ಇಲ್ಲದವಳು, ಮೂರ್ಖಳು ಮಾತಾಡಿ ಆಕೆಯ ಬಗ್ಗೆ ಯಾವಾಗಲೂ ನೀನು ನಕಾರಾತ್ಮಕ ಮಾತಾಡುವಂಥದ್ದು ಅದು ನಿನ್ನ ಮನೆಯ ಸಮಾಧಾನವನ್ನು, ಸಂತೋಷವನ್ನು ಅದು ಕೆಡಿಸ್ತದೆ. ಅದರ ಬದಲು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ತೆಗೆ, ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡು, ದೇವರ ವಾಕ್ಯದ ಒಳಗಿಂದ ಆಕೆಯನ್ನು ನೋಡು. ಆಕೆ ಭವಿಷ್ಯದ ಭಯವಿಲ್ಲದೆ ನಗುತ್ತಿರುವಳು, ಜೀವಮಾನವಿಡೀ ನನಗೆ ಅಹಿತವನ್ನು ಮಾಡದೆ ಹಿತವನ್ನು ಮಾಡುತ್ತಿರುವಳು. ಓಕೆ, ಸ್ಪೀಕ್ ಗಾಡ್ಸ್ ವರ್ಡ್. ಮುಂಜಾನೆ ಎದ್ದು ಒಳ್ಳೆಯ ಬ್ರೇಕ್ಫಾಸ್ಟ್ ಮಾಡುವಳು. ನಾವು ವಾಕ್ಯಗಳನ್ನು ಆಕೆಯ ಮೇಲೆ ಮಾತಾಡ್ಬೋದು. ಓಕೆ, ನಿಮ್ಮ ಮಕ್ಕಳು ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಎಷ್ಟೋ ವಾಕ್ಯಗಳು ನಮಗೋಸ್ಕರ ಕೊಡಲ್ಪಟ್ಟಿದೆ. ಮಕ್ಕಳ ವಿಷಯ, ನೀನು ಯೆಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ. ದಟ್ ಮೀನ್ಸ್ ಯು ಆರ್ ಟ್ರಸ್ಟಿಂಗ್ ಇನ್ ಗಾಡ್. ನೀನು ದೇವರಿಗೆ ಭಯಪಡುತ್ತೆ, ಅದನ್ನು ನಿನಗೆ ಕೇವಲ ನಿರ್ಭಯ. ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ಹೇಳ್ತದೆ, ಜೀವಿತದಲ್ಲಿ ಸಂತೋಷ ಪಟ್ಟು ಸುಖ ದಿನಗಳನ್ನು ನೋಡಲು ಇಷ್ಟವುಳ್ಳವನು ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ಬಿಗಿಯಾಗಿಡಿಯಲಿ. ವಂಚನೆಯ ಮಾತುಗಳು ಎವ್ರಿ ಟೈಮ್ ಹೆಂಡತಿಯ ವಿಷಯದಲ್ಲಿ ನಕಾರಾತ್ಮಕ ಮಾತಾಡುವುದು, ಮಕ್ಕಳ ವಿಷಯದಲ್ಲಿ ನಕಾರಾತ್ಮಕ ಮಾತಾಡುವುದು, ಕೆಲವೊಮ್ಮೆ ನಕಾರಾತ್ಮಕ ಜೋಕ್ಗಳನ್ನು ಮಾತಾಡುವುದು, ಗಮ್ಮತ್ತಿಗೆ ಹೇಳುವುದು ನನಗೆ ಡಿವೋರ್ಸ್ ಕೊಡ್ತೇನೆ ಅಂತ. ನನ್ನ ಮಕ್ಕಳು ಯಾರ್ಯಾರೊಟ್ಟಿಗೆ ಓಡಲಿಕ್ಕಿದ್ದಾರೆ ಯಾರಿಗೊತ್ತು? ನೋಡಿ, ಅವರ ಮಕ್ಕಳು ಓಡಿದರು, ಇವರ ಮಕ್ಕಳು ಓಡಿದರು. ಈಗಿನ ಜನರೇಷನ್ ನಂಬಲಿಕ್ಕೆ ಆಗುವುದಿಲ್ಲ. ಅನೇಕ ಲೋಕದೊಟ್ಟಿಗೆ ಇಜ್ಜೋಡಾಗುವುದು. ಲೋಕದ ವಾರ್ತೆಗಳನ್ನು ಕೇಳಿ, ಲೋಕದ ನ್ಯೂಸ್ಗಳನ್ನು ಕೇಳಿ, ಲೋಕದವರು ಮಾತಾಡಿದಾಗೆ ಮಾತಾಡುವುದಲ್ಲ, ನಾವು ಡಿಫ್ರೆಂಟಾಗಿ ಮಾತಾಡುವವರು. ಬಾಯಿ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸ್ತಾನೆ. ನಿನ್ನ ನಾಲಿಗೆ ಸರಿ ಇದೆ, ನಿನ್ನ ದೇಹ ಸರಿ ಇರುತ್ತದೆ. ನಿನ್ನ ನಾಲಿಗೆ ಸರಿ ಇದೆ, ನಿನ್ನ ಮಕ್ಕಳು ಸರಿ ಇರ್ತಾರೆ. ನಿನ್ನ ನಾಲಿಗೆ ಸರಿ ಇದೆ, ನಿನ್ನ ಹೆಂಡತಿ ಸರಿ ಇರ್ತಾಳೆ. ನಿನ್ನ ನಾಲಿಗೆ ಸರಿ ಇದೆ, ನಿನ್ನ ಫೈನಾನ್ಷಿಯಲ್ ಕಂಡೀಷನ್ ಕರೆಕ್ಟ್ ಇರ್ತದೆ. ನಿನ್ನ ನಾಲಿಗೆ ಸರಿ ಇದೆ, ನಿನ್ನ ಮನಸ್ಸು ಸರಿ ಇರ್ತದೆ. ನಿನ್ನ ನಾಲಿಗೆ ಸರಿ ಇದೆ, ನೀನು ಕೈ ಹಾಕಿದ ಕೆಲಸ ಸಫಲವಾಗಿರುತ್ತದೆ. ನಿನ್ನ ನಾಲಿಗೆ ಸರಿ ಇದೆ, ನಿನ್ನ ವೆಹಿಕಲ್ ಕರೆಕ್ಟ್ ಇರ್ತದೆ. ಯಾಕಂದರೆ ನಿನ್ನ ನಾಲಿಗೆಗೋಸ್ಕರ ಕಾಣದ ಲೋಕದಲ್ಲಿರುವ ದೇವದೂತರು ಕಾಯ್ತಾ ಇದ್ದಾರೆ. ನಿನ್ನ ನಾಲಿಗೆಗೋಸ್ಕರ ಕಾಣದ ಲೋಕದಲ್ಲಿರುವ ದುರಾತ್ಮಗಳು ಕಾಯ್ತಾ ಇದ್ದಾರೆ. ನೀನು ನಿನ್ನ ನಾಲಿಗೆಯ ಮೂಲಕ ಮರಣವನ್ನು ಬಿಡುಗಡೆ ಮಾಡ್ಬೋದು, ದೇವದೂತರನ್ನು ಬಿಡುಗಡೆ ಮಾಡ್ಬೋದು, ಜೀವವನ್ನು ಬಿಡುಗಡೆ ಮಾಡ್ಬೋದು, ನರಕವನ್ನು ಬಿಡುಗಡೆ ಮಾಡ್ಬೋದು, ಪರಲೋಕವನ್ನು ಬಿಡುಗಡೆ ಮಾಡ್ಬೋದು. ಪರಲೋಕ ನಿನ್ನ ನಾಲಿಗೆಗೆ ಬ್ಯಾಕಪ್ ಮಾಡುತ್ತದೆ, ನರಕ ನಿನ್ನ ನಾಲಿಗೆಗೆ ಬ್ಯಾಕಪ್ ಮಾಡುತ್ತದೆ. ಅಂದರೆ ಅರ್ಥ ಹಿಂಬಾಲಿಸ್ತದೆ. ಅದರ ಬದಲು ನಿಶ್ಚಯವಾಗಿ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸ್ತು. ವಾಕ್ಯ ಏನು ಹೇಳ್ತದೆ? ನಿನ್ನ ಕುಟುಂಬದ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ವಾಕ್ಯ ಏನು ಹೇಳ್ತದೆ ಅದನ್ನು ಮೆಡಿಟೇಟ್ ಮಾಡಿರಿ, ಅದನ್ನು ನಂಬಿರಿ, ಅದು ನಿಮ್ಮ ಆತ್ಮದ ಒಳಗೆ ಹಾಕಿರಿ, ಅದನ್ನು ಮಾತಾಡ್ರಿ. ಪ್ರೈಸ್ ಗಾಡ್. ನೆರೆ ಮನೆಯವರ ಬಗ್ಗೆ ವಾಕ್ಯ ಏನು ಹೇಳ್ತದೆ? ಸಭೆಯವರ ಬಗ್ಗೆ ವಾಕ್ಯ ಏನು ಹೇಳ್ತದೆ? ನೀನೊಂದು ಸಭೆಗೆ ಹೋಗ್ತಾ ಇದ್ದಿ, ಪಾಸ್ಟರ್ ಬಗ್ಗೆ ವಾಕ್ಯ ಏನು ಹೇಳ್ತದೆ? ಅದನ್ನು ಮಾತಾಡ್ರಿ. ಯು ಸ್ಪೀಕ್ ಲೈಫ್. ಆಗ ನೀವು ಜೀವದಲ್ಲಿ ಸುಖ ದಿನಗಳನ್ನು ನೋಡ್ತೀರಿ, ಸಂತೋಷ ದಿನಗಳನ್ನು ನೋಡ್ತೀರಿ. ಇಡೀ ದಿನ ಇನ್ನೊಬ್ಬರ ಬಗ್ಗೆ ನಕಾರಾತ್ಮಕ, ಅಪಕಾರಕ್ಕೆ ಅಪಕಾರ, ನಿಂದೆಗೆ ನಿಂದೆ ಅದನ್ನು ಮಾತಾಡಬೇಡ್ರಿ. ಹೊಟ್ಟೆ ಕಿಚ್ಚು, ದ್ವೇಷ ಅಥವಾ ಯಾರ ಹೆಸರು ಹಾಳು ಮಾಡುವಂಥದ್ದು. ಬೈಬಲ್ ಹೇಳ್ತದೆ, ಕೆಟ್ಟದನ್ನು ಬಿಟ್ಟು ಅವನು ಒಳ್ಳೆಯದನ್ನು ಮಾಡಲಿ ಅಂತ ಬೈಬಲ್ ಹೇಳ್ತದೆ. ನೀನು ಮಾಡುವ ಪ್ರತಿಯೊಂದು ಕೆಟ್ಟತನ ಅದು ನಿನಗೆ ರಿಟರ್ನ್ ಬರುತ್ತದೆ. ನೀನು ಮಾಡಿದ ಪ್ರತಿಯೊಂದು ಒಳ್ಳೆಯತನ ಅದು ನಿನ್ನನ್ನು ಹಿಂಬಾಲಿಸ್ತದೆ. ಪ್ರೈಸ್ ಗಾಡ್. ನೀನು ಮಾಡುವ ಪ್ರತಿಯೊಂದು ಅಪಕಾರ ಅದು ನಿನ್ನನ್ನು ಹಿಂಬಾಲಿಸ್ತದೆ. ನೀನು ಮಾಡಿದ ಪ್ರತಿಯೊಂದು ನಿಂದೆ ಅದು ನಿನ್ನನ್ನು ಹಿಂಬಾಲಿಸ್ತದೆ. ಯಾಕಂದರೆ ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನು ಅವನು ಕೊಯ್ತಾನೆ. ನಿನ್ನದು ಫ್ಯೂಚರ್ ಆಗಿದೆ. ಪ್ರೇರೆ, ಕೆಲವೊಮ್ಮೆ ಯಾರ್ಯಾರೊಟ್ಟಿಗೆ ಸೇರಿ ವಂಚನೆಯ ಮಾತುಗಳನ್ನು ಮಾತಾಡಬೇಡ್ರಿ. ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡಬೇಡ್ರಿ. ದೇವರು ನಮಗೆ ಇನ್ನೊಬ್ಬರನ್ನು ಕಟ್ಟಲು ಕರೆದಿದ್ದಾನೆ. ಸತ್ಯವೇದಲ್ಲದೆ ಕತ್ತಿ ತಿವಿದವರಾಗಿ ಮಾತಾಡುವವರುಂಟು, ಮತಿವಂತರ ಮಾತೆ ಮದ್ದು ಅಂತ ದೇವರ ವಾಕ್ಯ ಹೇಳ್ತದೆ. ಮತಿವಂತರ ಮಾತೆ ಮದ್ದು ಆಗಿದೆ. ಸಂತೈಸುವ ನಾಲಿಗೆ ಅದು ಜೀವವೃಕ್ಷ ಅಂತ ಬೈಬಲ್ ಹೇಳ್ತದೆ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ಪ್ರೇರೆ,
ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣ ಉನ್ನತಿಗೆ ಬರುತ್ತದೆ, ಕೆಡುಕರ ಬಾಯಿಂದ ಅದು ಕೆಡವಲ್ಪಡುತ್ತೆ ಅಂತ ವಾಕ್ಯ ಹೇಳ್ತದೆ. ಯಥಾರ್ಥವಂತರು ಏನು ಆಶೀರ್ವಾದ ಮಾಡುತ್ತಾರೆ, ಏನು ಅವರು ಡಿಕ್ಲೇರ್ ಮಾಡುತ್ತಾರೆ, ಆ ಪಟ್ಟಣವೇ ಉನ್ನತಿಗೆ ಬರುತ್ತಂತೆ ಅವರ ಆಶೀರ್ವಾದದಿಂದ. ನೀನು ಹೋಗುವಂಥ ಸಭೆ, ನೀನು ಅದನ್ನು ಆಶೀರ್ವಾದ ಡಿಕ್ಲೇರ್ ಮಾಡು. ನೀನು ಹೋಗುವಂಥ ಸೆಲ್ ಗ್ರೂಪ್ಗೆ ಆಶೀರ್ವಾದ ಡಿಕ್ಲೇರ್ ಮಾಡು. ನೀನು ಹೋಗುವಂಥ ಕುಟುಂಬಕ್ಕೆ ಆಶೀರ್ವಾದವನ್ನು ಡಿಕ್ಲೇರ್ ಮಾಡು. ಯೇಸು ಹೇಳಿದ ಯಾವ ಮನೆಗೆ ನೀವು ಹೋಗುತ್ತೀರೋ ಆ ಮನೆಗೆ ಶುಭವಾಗಲೆಂದು ಡಿಕ್ಲೇರ್ ಮಾಡಿರಿ. ಆ ಮನೆಯಲ್ಲಿ ಯೋಗ್ಯನಾದವರಿದ್ದರೆ ನಿಮ್ಮ ಶುಭವು ಅವರಿಗೆ ಉಂಟಾಗುವುದು. ಸುಮ್ಮನೆ ವಂಚನೆಯ ಮಾತುಗಳನ್ನು, ನಕಾರಾತ್ಮಕ ಮಾತುಗಳನ್ನು ಮಾತಾಡಬೇಡ್ರಿ. ನಿಮ್ಮ ಮಾತುಗಳು ನಿಮ್ಮ ಮುಂದೆ ನಿಲ್ಲುತ್ತವೆ. ನೀವೊಂದು ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಿ, ನನ್ನ ಬಾಸ್ ಹಾಗೆ ಕಠಿಣ, ಕ್ರೂರಿ, ಮೋಸಗಾರ, ಯಾರ್ಯಾರದು ಕೇಳಿ ಮಾತಾಡಬೇಡ್ರಿ. ನೀನೇನು ಮಾತಾಡ್ತಿ ಅದೇ ಅವನು ನಿನಗೆ ಆಗಿರುತ್ತಾನೆ. ಅದರ ಬದಲು ನನ್ನ ಬಾಸ್ ಈಸ್ ಎ ವಂಡರ್ಫುಲ್ ಪರ್ಸನ್, ಆತನು ಒಳ್ಳೆಯ ವ್ಯಕ್ತಿ ಆಗಿದ್ದಾನೆ, ಆತನಿಗೆ ಶುಭವೇ ಉಂಟಾಗುವುದು. ನೀವೇನು ಮಾತಾಡುತ್ತೀರಿ, ದೇವರು ನಿಮ್ಮ ಮಾತನ್ನು ನೆರವೇರಿಸಲಿಕ್ಕೆ ಎಚ್ಚರವಾಗಿದ್ದಾನೆ. ಜೆರೆಮೀಯನಿಗೆ ದೇವರು ಹೇಳಿದ, ಕಿತ್ತು ಹಾಕಲು, ಹಾಳು ಮಾಡಲು, ಕೆಡವಿ ಹಾಕಲು, ನಾಶ ಮಾಡಲು, ಕಟ್ಟಲು, ನೆಡಲು ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ನನ್ನ ಮಾತುಗಳನ್ನು ನೆರವೇರಿಸಲಿಕ್ಕೆ ನಾನು ಎಚ್ಚರವಾಗಿದ್ದೇನೆ. ಪ್ರೇರೆ, ನೀವು ಕ್ರಿಸ್ತನಲ್ಲಿ ಇದ್ದುಕೊಂಡು ಮಾತಾಡುವ ಪ್ರತಿಯೊಂದು ಮಾತುಗಳನ್ನು ದೇವರು ನೆರವೇರಿಸ್ತಾನೆ. ನೀವು ಮಾತಾಡುವ ಪ್ರತಿಯೊಂದು ವಾಕ್ಯಗಳನ್ನು ಪರಲೋಕ ಬ್ಯಾಕಪ್ ಮಾಡುತ್ತದೆ. ಯು ಆರ್ ಹಿಯರ್ ಟು ರಿಲೀಸ್ ಹೆವನ್ ಆನ್ ಅರ್ತ್. ಭೂಲೋಕದಲ್ಲಿ ಪರಲೋಕವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ದೇವರು ನಮಗೆ ಕರೆದಿದ್ದಾನೆ. ನಾವು ಕ್ರಿಸ್ತನಲ್ಲಿ ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ. ದೇವರ ಆತ್ಮನಿಂದ ನಾವು ಹುಟ್ಟಿದ್ದೇವೆ. ದೇವರ ಆತ್ಮನಿಂದ ಹುಟ್ಟಿದ್ದೇವೆ. ದೇವರ ರಾಜ್ಯದಲ್ಲಿ ಹುಟ್ಟಿದ ಕಾರಣ ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗೋದಕ್ಕೋಸ್ಕರ ದೇವರು ನಮಗೆ ಪರಲೋಕದ ಮಾತುಗಳನ್ನು ಕೊಟ್ಟಿದ್ದಾನೆ. ಆ ಮಾತುಗಳನ್ನು ನಾವು ಯೂಸ್ ಮಾಡಲಿಕ್ಕೆ. ಪ್ರೇರೆ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಪರಲೋಕವು ಆಳಲಿ. ಪ್ರೈಸ್ ಗಾಡ್. ನರಕ ಆಳೋದು ಬೇಡ. ನರಕವು ನಾಲಕೆಯಿಂದ ಬೆಂಕಿಯನ್ನು ಹಚ್ಚಿ ಮೊದಲು ತನ್ನ ದೇಹವನ್ನು ಕೆಡಿಸ್ತದೆ ಮತ್ತು ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಕೊಡ್ತದೆ. ನೀನು ಮಾತಾಡುವ ಪ್ರತಿಯೊಂದು ನಕಾರಾತ್ಮಕ ಮಾತುಗಳು ಅದು ನರಕದಿಂದ ಬೆಂಕಿಯನ್ನು ರಿಲೀಸ್ ಮಾಡುತ್ತದೆ. ನೀನು ಮಾತಾಡುವ ಪ್ರತಿಯೊಂದು ವಾಕ್ಯಗಳು ಪರಲೋಕವನ್ನು ಭೂಲೋಕದಲ್ಲಿ ಬಿಡುಗಡೆ ಮಾಡುತ್ತದೆ. ನಿನ್ನ ಬಿಸ್ನೆಸ್ಸಿಗೆ, ನಿನ್ನ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ನೀವು ವಾಕ್ಯಗಳನ್ನು ಮಾತಾಡ್ರಿ. ನಾನು ಹೇಳ್ತೇನೆ, ನೀವು ಇದ್ದ ಹಾಗೆ ಇರುವುದೇ ಇಲ್ಲ. ನಿಮ್ಮ ಕುಟುಂಬ, ನಿಮ್ಮ ಮನೆ, ನಿಮ್ಮ ಜೀವಿತ ಅದು ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಎ ಡಿಫ್ರೆಂಟ್ ಪರ್ಸನ್. ಪ್ರೇರೆ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಒಂದು ವೇಳೆ ನಕಾರಾತ್ಮಕ ಮಾತುಗಳು ನೀವು ಮಾತಾಡಿದ್ದೀರಾ, ಇದರ ವಿಷಯದಲ್ಲಿ ಪಶ್ಚಾತ್ತಾಪಡ್ರಿ, ರಿಪೆಂಟ್, ಅದನ್ನು ರಿಜೆಕ್ಟ್ ಮಾಡಿರಿ. ನಿಮ್ಮ ಮಕ್ಕಳ ವಿಷಯದಲ್ಲಿ, ಹೆಂಡತಿಯ ವಿಷಯದಲ್ಲಿ, ಫೈನಾನ್ಸ್ ವಿಷಯದಲ್ಲಿ, ಬಿಸ್ನೆಸ್ ವಿಷಯದಲ್ಲಿ, ನೀವು ಮಾಡ್ತಿರೋ ಕರ್ತವ್ಯದ ಸೇವೆಯ ವಿಷಯದಲ್ಲಿ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ಏನು ನೀವು ನಕಾರಾತ್ಮಕ ಮಾತಾಡಿದ್ದೀರಿ, ಚೇಂಜ್ ಯುವರ್ ಲ್ಯಾಂಗ್ವೇಜ್. ನಿಮ್ಮ ಲ್ಯಾಂಗ್ವೇಜನ್ನು ಬದಲಾಯಿಸಿರಿ. ಪ್ರೇರೆ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವೊಂದು ವೇಳೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ನಿಮ್ಮ ಹೃದಯದಲ್ಲಿ ಕರೆಯಿರಿ. ನಮಗೆ ರಕ್ಷಣೆ ಆದದ್ದು ಹೇಗೆ? ದೇವರು ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾನೆಂದು ನಿನ್ನ ಹೃದಯದಿಂದ ನಂಬಿದರೆ. ಹೃದಯ ಅಂತ ಹೇಳಿದರೆ ನಮ್ಮ ಆತ್ಮ. ನಿನಗೆ ನೀತಿಯು ದೊರಕುವುದು. ಬಾಯಿಂದ ಅರಿಕೆ ಮಾಡಿದರೆ ಯೇಸುವೆ ಕರ್ತನೆಂದು ನಿನಗೆ ರಕ್ಷಣೆ ಆಗುವುದು. ನಿಮ್ಮ ನಾಲಿಗೆಯಲ್ಲಿ ನಿಮ್ಮ ರಕ್ಷಣೆ ಇದೆ. ಲೆಟ್ ಅಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಮಾಸ್ಟರ್. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಇವತ್ತು ವಾಕ್ಯದ ಮೂಲಕ ನಮ್ಮ ಹೃದಯದಲ್ಲಿ ಮಾತಾಡಿದ್ದಿ. ಜೀವಿತದಲ್ಲಿ ಸಂತೋಷಪಟ್ಟು ಸುಖ ದಿನಗಳನ್ನು ನೋಡಲು ಇಷ್ಟವುಳ್ಳವನು ನಾಲಿಗೆಯನ್ನು ಬಿಗಿಯಾಗಿ ಹಿಡಿಯಲಿ, ವಂಚನೆಯ ಮಾತುಗಳನ್ನು ಆಡದಂತೆ ಕಾಪಾಡಲಿ ಎಂದು ವಾಕ್ಯ ಹೇಳ್ತದೆ. ತಂದೆ, ಯಾರಾದರೂ ವಂಚನೆಯ ಮಾತುಗಳನ್ನು ಮಾತಾಡಿದರೆ ಅದೆಲ್ಲವೂ ಮುರಿಯಲ್ಪಡಲಿ. ನಾವು ಯಾವಾಗಲೂ ವಾಕ್ಯವನ್ನು ಮಾತಾಡುತ್ತೇವೆ. ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳು. ಆರೋಗ್ಯದಲ್ಲಿ ನಾವು ನಡೆಯುತ್ತೇವೆ, ಸಮೃದ್ಧಿಯಲ್ಲಿ ನಡೆಯುತ್ತೇವೆ. ಎಲ್ಲರಿಂದ ನಮಗೆ ಶುಭ ಉಂಟಾಗುತ್ತೆ. ನಾವೆಲ್ಲರಿಗೂ ಬೇಕಾದವರಾಗಿದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ಗಾಡ್.
ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ದೋಸ್ ಹೂ ಆರ್ ಸೆಲೆಬ್ರೇಟಿಂಗ್ ಬರ್ತ್ಡೇ ಆ್ಯಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ, ಒನ್ಸ್ ಅಗೇನ್ ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು. ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ. ಹೊಸ ವರ್ಷ, ಹೊಸ ದಿನವನ್ನು ಇವರಿಗೆ ನೀನು ಕೊಟ್ಟಿದ್ದಿ. ನಿನ್ನ ಕೃಪೆಯಿಂದ, ಪ್ರೀತಿಯಿಂದ ಇವರನ್ನು ನಡೆಸ್ತಿ. ಅದಕ್ಕೋಸ್ಕರ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಉಡುಪಿ. ಓಕೆ, ವೆಬ್ಸೈಟ್ ಇದೆ wordofvictory.in ಅಂತ. ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ಬನ್ನಿ, ಯು ಆರ್ ಬ್ಲೆಸ್. ಆಮೆನ್.